ಅಭಿಮಾನೋತ್ಸವಕ್ಕೆ ಬಂದಿದ್ದಾರೆ, ಇದ್ರ ಬಗ್ಗೆ ಸರ್, ಇವತ್ತು ಸನ್ಮಾನ್ಯ ರೈತ ನಾಯಕರಾಗಿರುವಂಥ ಯಡಿಯೂರಪ್ಪನವರ 50 ವರ್ಷದ ಸಾಮಾಜಿಕ ಜೀವನದ ಮತ್ತು ರಾಜಕೀಯ ಜೀವನದ ಸಾರ್ಥಕ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಇಡೀ ರಾಜ್ಯ BJP ಮತ್ತು ಅಭಿಮಾನಿಗಳು ಸೇರ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಯಾವ ರೀತಿ ಇವತ್ತೊಬ್ಬ ಸಾಮಾನ್ಯ ಬೂಕನಕೆರೆ ಅನ್ನೋಂಥ ಸಾಮಾನ್ಯ ಗ್ರಾಮದಿಂದ ಹುಟ್ಟಿ ಬೆಳೆದಂಥ ಯಡಿಯೂರಪ್ಪನವರು ಇವತ್ತು ಬೇರು ಮಟ್ಟದಿಂದ ತಳಮಟ್ಟದಿಂದ ಯಾವುದೇ ಹಿನ್ನೆಲೆ ಇಲ್ಲದಂಗೆ ಇವತ್ತು ರಾಜ್ಯದ ನಾಯಕರಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಕ್ಕೆ ಒಳಗೊಂಡು ಇವತ್ತು ಅವರೇನು ಇವತ್ತು ಸಾಮಾಜಿಕ ಜೀವನ ನಡೆಸಿದ್ದಾರೆ. ಆ ಕಾರ್ಯಕ್ರಮ ಉತ್ಸವ ಇವತ್ತು ನಡೀತಾ ಇದೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ 1947ರಿಂದ ಇಲ್ಲಿ ತನಕನೂ ಏನು 52ರಲ್ಲಿ ನಮ್ಮದು ಭಾರತೀಯ ಜನತಾ ಪಾರ್ಟಿಯ ದೀಪದ ಗುರುತಿಂದ ಉದಯ ಆಯಿತು. ಯಾವ ಕಾರಣಕ್ಕೋಸ್ಕರ ಉದಯ ಆಯಿತು ಅಂದರೆ ಈ ದೇಶದ ಮಣ್ಣಿನ ಮಕ್ಕಳ ಉದ್ಧಾರಕ್ಕೋಸ್ಕರ BJP ಬಂತು. 82ರಲ್ಲಿ BJP ಅಂತ ಇತ್ತು, ಅದಕ್ಕಿಂತ ಮುಂಚೆ ಜನಸಂಘ ಅಂತ ಹೆಸರಿನಲ್ಲಿ ಬಂತು. ಕಾರಣ ಏನಂದರೆ ಈ ದೇಶ ಜಾತಿ ಧರ್ಮದ ವ್ಯವಸ್ಥೆ ಆಧಾರದ ಮೇಲೆ ತುಂಡಾಗಿತ್ತು. ವಾಪಸ್ ಈ ದೇಶದ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ಜನಸಂಘ ಹುಟ್ಟಿತು. ಜನಸಂಘದ ಮುಂದಿನ ಭಾಗವೇ ಭಾರತೀಯ ಜನತಾ ಪಾರ್ಟಿ. ಭಾರತದ ಮಣ್ಣಿನ ಮಕ್ಕಳಿಗೋಸ್ಕರ ಇರುವಂಥ ಪಕ್ಷ. ಅದರ ಇವತ್ತು ನಿಚ್ಚಳ ಒಂದು ಆಧಾರ ಕಾಣ್ತಾ ಇರೋದು ಪಶ್ಚಿಮ ಬಂಗಾಳದ ಗೆಲುವು, ಇದು ಭಾರತದ ಗೆಲುವು. ಅಂತ ಒಂದು ಶಕ್ತಿಯನ್ನು ಕೊಟ್ಟಿರುವಂಥ ಭಾರತೀಯ ಜನತಾ ಪಾರ್ಟಿ ಯಾರ ಹೆಸರಿನ ಪಕ್ಷ ಅಲ್ಲ, ಇದು ಯಾರ್ದೋ ಮನಿ ಪಕ್ಷ ಅಲ್ಲ, ಯಾರ್ದೋ ವ್ಯಕ್ತಿಯ ಪಕ್ಷ ಅಲ್ಲ. ಇದು ಭಾರತದ ಜನರ, ಭಾರತೀಯ ಸಾಮಾನ್ಯ ಜನರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮುಂದಿನ 100 ವರ್ಷಗಳ ಕಾಲ ಈ ದೇಶ ಹಿಂದೂ ರಾಷ್ಟ್ರ ಅಂತ ಏನಾಗಿತ್ತು ಆ ರಾಷ್ಟ್ರದ ಮುಂದಿನ ಗುರುತು ಭಾರತೀಯ ಜನತಾ ಪಾರ್ಟಿ. ಇವತ್ತು ನರೇಂದ್ರ ಮೋದಿಜಿ ಆಗಿರ್ಬೋದು, ಅಮಿತ್ ಶಾ ಜಿ ಆಗಿರ್ಬೋದು, ಯಡಿಯೂರಪ್ಪಜಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಇದು ಪಕ್ಷ ಅಂತ ಏನಾದ್ರೆ ಜಗತ್ತಿನಲ್ಲಿ ಓನ್ಲಿ ಒನ್ ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಗುರುತು. BJP ಅಂದರೆ ಭಾರತ ಅಂದರೆ BJP. ಇದು ನಮ್ಮ ಗುರುತು. ಇದು ಒಂದು ಅಭಿಮಾನೋತ್ಸವ ವ್ಯಕ್ತಿದಲ್ಲ, ವ್ಯಕ್ತಿತ್ವಕ್ಕೆ. ನಮ್ಮ ಯಡಿಯೂರಪ್ಪನವರ ವ್ಯಕ್ತಿಗೋಸ್ಕರ ಅಲ್ಲ, ಯಾರು ಅನ್ನತೆ ಬಯಸ್ಬೇಡ್ರಿ. ಇದು ಪಕ್ಷ ಭೇದ ಭಾವ ಮರೆತು ಅವರ ವ್ಯಕ್ತಿಗೋಸ್ಕರ ಅಲ್ಲ, ಅವರ ವ್ಯಕ್ತಿತ್ವಗೋಸ್ಕರ ಮಾಡ್ತಕ್ಕಂಥ ಅಭಿಮಾನೋತ್ಸವ. ಇವತ್ತು ಅವರು ಏನು ಈ ತಳಮಟ್ಟದ ಕಾರ್ಯಕರ್ತರು ನಮ್ಮಂತರನ್ನೆಲ್ಲ ಕಟ್ಟಿದ್ದಾರೆ. ಇವತ್ತು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಒಂದು ಸಾರಿನ ಗೆದ್ದಿಲ್ಲ. ಅಲ್ಪಸಂಖ್ಯಾತರ ಒಂದು ಓಟಿನ ಮಾತ್ರ ಬ್ಯಾಂಕಿಂದ ಗೆದ್ದಿಲ್ಲ ಅಷ್ಟೇ. ಅಲ್ಲಿ ನಿಜವಾದ ಕಾರ್ಯಕರ್ತರು ಇರ್ತಕ್ಕಂಥ ದಾವಣಗೆರೆ ಡಿಸ್ಟ್ರಿಕ್ಟ್ನ ಎಲ್ಲರೂ ಇದ್ದರೆ ಅದು ದಾವಣಗೆರೆ ದಕ್ಷಿಣ, ಅಲ್ಲಿ ಮಾತ್ರ. ಆದರೆ ನಾವು ಹಿಂದುತ್ವ ದೇಶಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ, ನಾವು ನಮ್ಮ ಸ್ವಾಯತ್ತೆಯಿಂದ ಯಾವುದೇ ಒಂದು ಅಪೇಕ್ಷೆಗಾಗಲಿ ಅಧಿಕಾರಕ್ಕಾಗಲಿ ಹಣಕ್ಕಾಗಲಿ ಆಸೆ ಪಡ್ತಕ್ಕಂಥ ಕಾರ್ಯಕರ್ತರು ಯಾರಿಲ್ಲ. ನಮ್ಮದೊಂದು ಗುರಿ ಇದೆ, ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಂತಲೇ ಹೊಡೆದಾಕಿ ಇವತ್ತು ಪಾರ್ಟಿ ಬಂದಿದೆ. ದಕ್ಷಿಣದಲ್ಲೇ ಮುಂದೊಂದು ದಿನ ಗೆಲ್ತೇವೆ. ಇದು ವ್ಯಕ್ತಿಗೋಸ್ಕರ ಅಲ್ಲ, ಅವರ ವ್ಯಕ್ತಿಗೋಸ್ಕರ ಅಭಿಮಾನೋತ್ಸವ. ನಾವೆಲ್ಲರೂ ಬಂದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ದಾವಣಗೆರೆ ಜಿಲ್ಲಾ BJP SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು. ಈ ಕಾರ್ಯಕ್ರಮ ಒಂದು ನಮೋ ಭವಿಷ್ಯ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಕ್ಷದ ಸಂಘಟನೆ ನಿಜವಾದ ಕಾರ್ಯಕರ್ತರ ಒಂದು ಗೆಲುವಿನ ಒಂದು ಮುಂಚೂಣಿಯ ಒಂದು ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಲ್ಲ ಅನ್ಸುತ್ತೆ. ಯಾಕಂದರೆ ಇವತ್ತು ಭಾರತ ಕಡೆ ಪ್ರಪಂಚ ತಿರುಗಿ ನೋಡ್ತಾ ಇದೆ. ಇವತ್ತು ಭಾರತ ವಿಶ್ವಗುರು ಆಗುವಂಥ ಸ್ಥಾನದಲ್ಲಿದ್ದೀವಿ. ಈ ಸ್ಥಾನಮಾನಕ್ಕೆ ಆಗಬೇಕಪ್ಪ ಅಂದರೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಶಕ್ತಿಯುತವಾದಂಥ ನಾಯಕತ್ವ ನಮ್ಮ BJPಯಲ್ಲಿದೆ. ಅದು ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಅಮಿತ್ ಶಾ ಅವರ ಈಗ ಮಾತಾಡ್ತಾ ಇದ್ದಾರೆ, ಅವರ ಒಂದು ನಾಯಕತ್ವ ನಮಗೆ ಸಿಕ್ಕಿರೋಂಥದ್ದು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ BJPಗೆ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ನಾವು ಕಳ್ಕೊಂಡಿದ್ದೀವಿ. ಈಗ ಇರುವಂಥ ಒಬ್ಬ ಧೀಮಂತ ನಾಯಕ ಅಂತಂದರೆ ಯಡಿಯೂರಪ್ಪ. ಅಂಥ ವ್ಯಕ್ತಿಯ ಒಂದು 50ನೇ ವರ್ಷದ ಒಂದು ಅಭಿನಂದನೆ ಸಲ್ಲಿಸ್ತಾ ಇರೋಂಥದ್ದು. ಕಾರ್ಯಕರ್ತರುಗಳು ತಮ್ಮನ್ನು ತಾವು ಅಭಿನಂದನೆ ಸಲ್ಲಿಸ್ಕೊಳ್ಳೋ ಒಂದು ಅವಕಾಶ ಇವತ್ತು BJPಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದು ಯಾವುದೇ ಒಂದು ವಿಶೇಷತೆ ಅಂತಂದರೆ ಇಲ್ಲಿ ಯಾರನ್ನೂ ಸಹ ವೈಯಕ್ತಿಕವಾಗಿ ಕರೆದಿಲ್ಲ. ಪಕ್ಷದ ಒಂದು ಕೂಗಿಗೆ ಜನಗಳು ತಾವಾಗಿ ಸ್ವ ಇಚ್ಛೆಯಿಂದ ಬಂದಿರುವಂಥದ್ದು. ಇದು ಯಾವುದೇ ಒಂದು ದುಡ್ಡು ಕೊಟ್ಟು ಏನು ಕರ್ಕೊಂಬಂದು ಏನು ಮಾಡಿದಂಥ ಪಕ್ಷ ಅಲ್ಲ ಇದು. ಯಾಕೆಂದರೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿ ಮಾಡಬೇಕನ್ನೋ ಒಂದೇ ಒಂದು ಕರೆ ಕೊಟ್ಟಿದ್ದು. ಆ ಕರೆ ಯಾವುದಾಗಿರಬೇಕಪ್ಪ ಅಂತಂದರೆ ನೆಕ್ಸ್ಟ್ ಬರುವಂಥದ್ದು 2028ರಲ್ಲಿ ನೆಕ್ಸ್ಟ್ ಭಾರತದ ಜನತಾ ಪಕ್ಷ ಕರ್ನಾಟಕದಲ್ಲಿ ಮುಂಚೂಣಿ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರವನ್ನು ಆಡಳಿತ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈ ಒಂದು ನಾಯಕತ್ವ ಗಟ್ಟಿಯಾಗಬೇಕಾಗಿದೆ. ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಭಾಷೆ ಇಲ್ಲ. ಒಂದೇ ಒಂದು ಭಾಷೆ ಧರ್ಮ ಜಾತಿ ಅಂತಂದರೆ ಹಿಂದುತ್ವ.
ಹಿಂದುತ್ವ, ರಾಷ್ಟ್ರೀಯವಾದ ಇವೇ ನಮ್ಮ ಜಾತಿಯ ಧರ್ಮ ಮತ್ತು ನಮ್ಮ ಸಿದ್ಧಾಂತ. ಇಂಥ ಸಿದ್ಧಾಂತಕ್ಕೆ ಇವತ್ತು ಸಾರ್ವಜನಿಕ ನೀವೆಲ್ಲ ನೋಡ್ತಾ ಇದ್ರಿ, ಎಲ್ಲ ಸುತ್ತಮುತ್ತಲು ನೀವೆಲ್ಲೇ ನೋಡಿದ್ರು ವಿಶೇಷವಾದಂಥ ಫ್ಲೆಕ್ಸ್ಗಳೆಲ್ಲ ಕಾಣ್ತಾ ಇದೆ. ಅಲ್ಲಿ ಯಾವುದೇ ರೀತಿಯ ವಿಶೇಷತೆ ಏನೂ ಇಲ್ಲ. ಒಂದು ನಾವೆಲ್ಲ ಸಂಘಟಿತವಾದಂಥ ಒಂದು ಶಕ್ತಿ ಅನ್ನೋದನ್ನು BJPಗೆ ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದರಿಂದ ಬಂದಿರೋಂಥ ಪ್ರತಿಯೊಬ್ಬರಿಗೂ, ನಾಯಕರಿಗಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರಿಗೂ ನಾವು ದಾವಣಗೆರೆ ಜಿಲ್ಲೆಯ ವತಿಯಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀವಿ. ಜೈ ಹಿಂದ್.